ಹಾಯ್ ಫ್ರೆಂಡ್ಸ್, ಲೈಫ್ ಸ್ಟೈಲ್ ದೀಪು ಸೂರಿ ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನನ್ನ ತಮ್ಮನ ಬರ್ತಡೇ ಇದೆ. ಹಸ್ಬೆಂಡ್ ಅವರೇ ಈ ಕಡೆ ಬನ್ನಿ. ಕ್ಯಾಮ್ರಾದಲ್ಲಿ ಯಾಕೋ ಕ್ಯಾಮ್ರಾ ಹಿಂಗೆ ಬರ್ತೈತಲ್ಲ, ಫುಲ್ಲು ಕ್ಲಾರಿಟಿ ಬರ್ತೈತೆ. ಹಾಂ, ಇಲ್ಲೋಡು ಆಂಟಿ, ನೀನ್ ಕೇಕ್ ತೆಗೆ ವೆಂಕಟೇಶ್ವರ ಸ್ವಾಮಿನ ತೆಗಿತಾ ಇದೀಯಾ? ಹೌದಲ್ವಾ? ಅಲ್ಲ, ನನ್ನ ತಮ್ಮನ. ಸುಂಗಿ ಬಾಯಿ ಅಲ್ಲ, ನಾನು ವೆಂಕಟೇಶ್ವರ ಸ್ವಾಮಿ ನೋಡಿದೆ. ಇವತ್ತು ನನ್ನ ತಮ್ಮನ ಬರ್ತಡೇ ಇದ್ದಿದ್ದರಿಂದ ಎಲ್ಲರೂ ಕೂಡ ಅಲ್ಲಿಗೆ ಹೋಗಿದ್ದು. ನಾನು, ಮಿತು ಮತ್ತು ರೀತಿ, ಹಾಗೆ ನನ್ನ ಹಸ್ಬೆಂಡು ಎಲ್ಲರೂ ಕೂಡ ಅಲ್ಲಿಗೆ ಹೋಗಿದ್ದು. ಕೇಕ್ ಕಟ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು. ಮತ್ತು ಮಮ್ಮಿ ಆಚೆ ಕಡೆನೇ ನಿಂತ್ಕೊಂಡು ಹಾಯ್ ಮಾಡ್ತಾಯಿದ್ರು. ಎಲ್ಲರೂ ನೋಡಿ ಮನೆ ತುಂಬ ತುಂಬ್ಕೊಂಡ್ಬಿಟ್ಟಿದ್ದಾರೆ ಕೇಕ್ ಕಟ್ ಮಾಡಬೇಕಾದ್ರೆ. ಸೊ ಈ ಥರ ಕೇಕ್ ಮಾಡಿಸ್ಕೊಂಡು ಬಂದಿದ್ದರು. ತುಂಬ ಚೆನ್ನಾಗಿತ್ತು. ಫೋಟೋ ಎಲ್ಲ ಹಾಕ್ಸಿ ಕೇಕ್ ಎಲ್ಲ ರೆಡಿ ಮಾಡಿಸಿ ತೊಗೊಬಂದಿದ್ರು. ನಮ್ಮ ರಾಜು ನನಗೆ ದೊಡ್ಡ ತಮ್ಮ ಆಗಬೇಕು, ವಿನಿ ಬಂದುಬಿಟ್ಟು ನನಗೆ ಚಿಕ್ಕ ತಮ್ಮ ಆಗ್ತಾನೆ. ಸೊ ಇವಾಗ ಅದು ಸ್ಪ್ರೇ ಎಲ್ಲ ಹೊಡಿತಿದ್ರಲ್ಲ, ಕೇಕ್ ಮೇಲೆಲ್ಲ ಬೀಳುತ್ತೆ, ಸ್ಪ್ರೇ ಮಾಡಬೇಡಿ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ದು ಎಲ್ಲರೂ. ಯಾಕೆಂದರೆ ಕೇಕ್ ಮೇಲೆ ಬಿದ್ದರೆ ಪಾಯ್ಸನ್ ಅಲ್ವಾ, ತಿನ್ನೋದಕ್ಕೂ ಕೂಡ ಆಗಲ್ಲ. ಹಾಗಾಗಿ ಸೈಡಲ್ಲಿ ಹೊಡೀರಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೆ ನಾನು ಕೂಡ. ಮತ್ತು ಇವತ್ತಂತೂ ಹೆವಿ ಟಯರ್ಡ್ ಆಗಿದ್ದು ನಾನು, ಹಸ್ಬೆಂಡ್ ಎಲ್ಲರೂ ಕೂಡ. ಮಧ್ಯಾಹ್ನ ಎಲ್ಲ ಅಡುಗೆ ಮಾಡಿ ಊಟ ಬಡಿಸಿ ಸ್ವಲ್ಪ ಗ್ರ್ಯಾಂಡಾಗೆ ಮಾಡಿದು. ಅದೆಲ್ಲ ವೀಡಿಯೋಗಳು ನಾನಿಲ್ಲಿ ಹಾಕಿಲ್ಲ, ಏಕೆಂದರೆ ಅದು ಯಾವುದು ನಾನು ವೀಡಿಯೋಗಳೇ ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ. ಹಾಗಾಗಿ ಇನ್ನು ನಮ್ಮ ಆಂಟಿ ಅಂತೂ ಎಲ್ಲರನ್ನೂ ಕರೆದು ಸಾಕಾದರು. ಬನ್ನಿ ಕೇಕ್ ಕಟ್ ಮಾಡಿ ಬನ್ನಿ ಅಂತ ಅಂದ್ಬಿಟ್ಟು. ಅಂದರೆ ಇವಾಗ ಕೇಕ್ ಕಟ್ ಮಾಡಿಬಿಟ್ಟು ತಿನ್ನಿಸ್ಬೇಕಲ್ವ, ಅದಕ್ಕೆ ಬನ್ನಿ ಅಂತ ಕರಿತಾನೇ ಇದ್ದರು ಪಾಪ ಎಲ್ಲರನ್ನೂ ಕೂಡ. ಮತ್ತು ನಮ್ಮಮ್ಮ ಮತ್ತು ನಮ್ಮ ಅಪ್ಪ ಇಬ್ಬರು ಕೂಡ ಇವಾಗ ಕೇಕ್ನ ತಿನ್ನಿಸ್ತಾ ಇದ್ದಾರೆ. ಸೂರಿ ನೋಡಿ ಎಷ್ಟು ಚೆನ್ನಾಗಿ ಅವರು ಸ್ಪ್ರೇ ಮಾಡ್ತಾನೇ ಇದ್ದಾರೆ. ಅವ್ರ ತಲೆ ಮೇಲೆಲ್ಲ ಹೋಗಿ ನೀಟಾಗಿ ಕುತ್ಕೊಂಡ್ಬಿಡ್ತು. ಯಾವ ಥರ ಕುತ್ಕೊಳ್ತು ಅಂತ ನಾನು ಅದೇ ಹೇಳ್ತಾ ಇದ್ದೆ ರೀ, ಕೇಕ್ ಮೇಲೆ ಬೀಳ್ತಾ ಇದೆ ರೀ, ಹುಷಾರಾಗಿ ಮಾಡು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೆ. ಮತ್ತು ಮನೆ ತುಂಬ ಜನ ಬೇರೆ ನಿಂತಿದ್ರೆ ಓಡಾಡೋಕ್ಕೂ ಕೂಡ ಜಾಗ ಇರಲಿಲ್ಲ. ಸೈಡಲ್ಲಿ ಮೂಲೆ ನಿಂತ್ಕೊಂಡು ವಿಡಿಯೋ ಮಾಡಿದ್ದಾಯಿತು. ಏಕೆಂದರೆ ಹೈಟು ಕೂಡ ಕಾಣಿಸ್ತಾ ಇಲ್ಲ ನೋಡಿ. ಆಲ್ಮೋಸ್ಟು ಕೇಕು ಕೂಡ ಕವರ್ ಆಗ್ತಾ ಇಲ್ಲ. ಎಷ್ಟು ದೂರದಿಂದ ವಿಡಿಯೋ ಮಾಡ್ಕೊತಾ ಇದ್ದೀನಿ ಅಂತ ಅಂದ್ಬಿಟ್ಟು. ಎಲ್ಲ ಜನ ತುಂಬ್ಕೊಂಡಿದ್ರಲ್ಲ, ಸೊ ನಿಂತ್ಕೊಳ್ಳೋಕ್ಕೆ ಜಾಗ ಇರಲಿಲ್ಲ. ಹಾಗಾಗಿ ಸೈಡಲ್ಲಿ ಬಂದು ವಿಡಿಯೋಗಳನ್ನ ಮಾಡಿಕೊಡ್ತಾ ಇದ್ದೀನಿ. ಇನ್ನು ನನ್ನ ಲಾಸ್ಟ್ನೇ ಅಮ್ಮ ಹೋದರು ಕೇಕ್ ಎಲ್ಲ ತಿನ್ನಿಸೋದಕ್ಕೆ. ನಮ್ಮಮ್ಮ ಮಿಸ್ ಆದರು, ನಮ್ಮಮ್ಮ ಬರಲೇ ಇಲ್ಲ. ಸೊ ಇವಾಗ ಇವರಿಬ್ಬರು ಕೇಕ್ ಎಲ್ಲ ತಿನ್ನಿಸಿ ಈ ಕಡೆ ಬಂದರು. ಎಲ್ಲರನ್ನೂ ಕೂಡ ಕರಿತಾನೆ ಇದ್ದ ನಮ್ಮ ತಮ್ಮ, ಬನ್ನಿ ಕೇಕ್ ತಿನ್ಕೊಂಡೋಗಿ ಬನ್ನಿ ಅಂತ ಅಂದ್ಬಿಟ್ಟು. ಹಾಗಾಗಿ ಎಲ್ಲರೂ ಕೂಡ ಬರ್ತಾಯಿದ್ರು ಹೋಗ್ತಾಯಿದ್ರು. ಮತ್ತು ಇವರು ಬಂದುಬಿಟ್ಟು ನನ್ನ ತಮ್ಮನ ಹೆಂಡ್ತಿ ನಂದಿನಿ ಅಂತ ಅಂದ್ಬಿಟ್ಟು. ಸೊ ನೋಡಿ ಕೇಕ್ ತಿನ್ನಿಸ್ತಾ ಇದ್ದಾನೆ. ನಮ್ಮ ಮನೆಗೆ ಹೊಸ ಜೋಡಿಗಳು ಇವಾಗ ಹೊಸದಾಗಿ ಮದುವೆ ಆಗಿದ್ದಾರೆ. ಸೊ ನಾನು ಆಲ್ರೆಡಿ ಕರ್ನಾರಿದು ಸ್ವಲ್ಪ ವಿಡಿಯೋ ಇತ್ತು, ಅದನ್ನು ಹಾಕಿದ್ದೆ ಯೂಟ್ಯೂಬಲ್ಲಿ. ಸೊ ಇವಾಗ ಇವತ್ತು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಇವರಿಬ್ರದ್ದು. ತುಂಬ ಚೆನ್ನಾಗಿದೆ ಜೋಡಿ, ಅಂಡರ್ಸ್ಟ್ಯಾಂಡಿಂಗ್ ಇದೆ. ಸೊ ಎಲ್ಲರಿಗೂ ಕೂಡ ಅದೇ ಬೇಕಾಗಿರೋದು. ಹಾಗಾಗಿ ನಮಗೂ ಕೂಡ ಖುಷಿ ಆಯಿತು. ಈ ಥರ ಇದ್ದರೆ ಸಾಕು ಲೈಫ್ ಲಾಂಗು. ಇನ್ನಿವಾಗ ನಾನು ಮತ್ತು ನನ್ನ ಹಸ್ಬೆಂಡು ಇಬ್ಬರು ಹೋಗಿ ಕೇಕ್ನ ತಿನ್ನಿಸ್ತಾ ಇದ್ದು. ಹಾಗೆ ವಿಡಿಯೋದಲ್ಲಿ ಕ್ಯಾಮ್ರಾ ಕ್ಲಾರಿಟಿ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಮತ್ತು ಹಾಗೆ ಬ್ಲರ್ ಕೂಡ ಆಗ್ತಾಯಿತ್ತು. ಬ್ಲರ್ರಾಗಿ ವಿಡಿಯೋ ಕರೆಕ್ಟಾಗಿ ಬರ್ತಾಯಿತ್ತು. ನೀವು ಅಬ್ಸರ್ವ್ ಮಾಡ್ತಿದ್ದೀರಾ ಅಂತ ಅನಿಸುತ್ತೆ. ಮತ್ತು ಇನ್ನೊಂದು ಫೋನ್ ಶೇಕ್ ಆಗ್ತಿದೆ ಅಲ್ಲ, ಈ ಥರ ಆಪ್ಷನ್ ನನ್ನ ಮೊಬೈಲಲ್ಲಿ ಇತ್ತು. ಶೇಕ್ ಆದರೂ ಕೂಡ ವಿಡಿಯೋ ಕ್ಲಾರಿಟಿ ಬರುತ್ತೆ. ಬಟ್ ಅದನ್ನು ನಾನು ಕ್ಲಿಕ್ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಇದು ಹೊಸ ಮೊಬೈಲ್ ಆಗಿರೋದ್ರಿಂದ ನನಗೆ ಯಾವ ಥರ ವಿಡಿಯೋಗಳು ಮಾಡ್ಕೊಬೇಕು ಅಂತ ಅಷ್ಟು ಐಡಿಯಾ ಇಲ್ಲ. ನೋಡೋಣ, ನೆಕ್ಸ್ಟ್ ವಿಡಿಯೋಗಳಲ್ಲಿ ನನಗೆ ಅದೆಲ್ಲ ನೋಡ್ಕೊಂಡು ವಿಡಿಯೋಗಳನ್ನ ಮಾಡ್ಕೊಬೇಕಾಗುತ್ತೆ. ಹಾಗೆ ಎಲ್ಲರನ್ನೂ ಯಾರ್ಯಾರು ಬಂದು ತಿನ್ನಿಸಿಲ್ವೋ ಅವ್ರಿಗೆಲ್ಲ ಹೇಳ್ತಾ ಇದ್ದೆ, ಬಂದು ತಿನ್ನಿಸಿ ಬನ್ನಿ ಅಂತ ಅಂದ್ಬಿಟ್ಟು. ಮತ್ತು ಇವನು ಬಂದುಬಿಟ್ಟು ನನ್ನ ಚಿಕ್ಕ ತಮ್ಮ, ಆ ಕಡೆ ಇರೋದು ಚಂದು ಅಂತ ಅಂದ್ಬಿಟ್ಟು ಫ್ರೆಂಡ್ ಆಗಬೇಕು. ಸೊ ಇವರಿಬ್ಬರು ಕೂಡ ಕೇಕ್ ತಿನ್ನಿಸೋದಕ್ಕೆ ಅಂತ ಬಂದರು. ನಮ್ಮ ಆಂಟಿ ಬೇರೆ ಡ್ಯಾನ್ಸ್ ಆಡು ಅಂತ ಹೇಳಿಬಿಟ್ಟು ಎಲ್ಲರಿಗೂ ಕೂಡ ಡ್ಯಾನ್ಸ್ ಆಡಿಸ್ತಾಯಿದ್ರು. ನಾವು ಕೂಡ ಡ್ಯಾನ್ಸ್ ಆಡ್ತಾಯಿದ್ದು.
ಕೆಲವೊಂದು ವಿಡಿಯೋಗಳೆಲ್ಲ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ ಫ್ರೆಂಡ್ಸ್. ವಿಡಿಯೋದಲ್ಲಿ ಡ್ಯಾನ್ಸ್ ಆಡಿರೋದೆಲ್ಲ ಸ್ಕಿಪ್ ಮಾಡಿದ್ದೀನಿ. ನನಗೆ ನನ್ನ ಚಿಕ್ಕ ತಮ್ಮ ನಗು ಮುಖ ತುಂಬಾ ಇಷ್ಟ. ಯಾಕೆ ಅಂದರೆ ನಮ್ಮ ಕಿರಣ ಅದೇ ಥರನೇ ಸ್ಮೈಲ್ ಮಾಡ್ತಾ ಇದ್ದ. ಹಾಗೆ ನನ್ನ ದೊಡ್ಡ ತಮ್ಮನೂ ಅಷ್ಟೇ, ಅವನು ತುಂಬ ಚೆನ್ನಾಗಿ ಸ್ಮೈಲ್ ಮಾಡ್ತಾ ಇದ್ದ. ಬಟ್ ಆದರೆ ಇವನು ಸ್ಮೈಲ್ ಮಾಡೋದು ನನಗೆ ಸಖತ್ತು ಇಷ್ಟ ಆಗುತ್ತೆ. ಸೇಮ್ ನಮ್ಮ ಕಿರಣನೂ ಹಾಗೆ ನಗ್ನಗ್ತಾ ಹ್ಯಾಪಿಯಾಗಿ ಈ ಥರ ಏನಾದರೂ ಫಂಕ್ಷನ್ ಬಂದಾಗ ಈ ಥರ ಮೂಮೆಂಟ್ಗಳಲ್ಲಿ ತುಂಬ ಹ್ಯಾಪಿಯಾಗಿ ಸ್ಮೈಲ್ ಮಾಡೋನು, ಹಲ್ಗಳ್ನ ಬಿಟ್ಬಿಡೋನು. ಸೇಮ್ ಇವನು ಅದೇ ಕೆಲಸ ಮಾಡ್ತಾನೆ, ಹಲ್ಗಳ್ನ ಬಿಟ್ಬಿಡ್ತಾನೆ. ಅದು ತುಂಬ ಇಷ್ಟ ಆಗುತ್ತೆ ನನಗೆ. ಕಿರಣ ಇದ್ದಿದ್ರು ಕೂಡ ನನಗೆ ತುಂಬಾ ಖುಷಿ ಆಗ್ತಾಯಿತ್ತು. ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ ನಮ್ಮ ಅಣ್ಣನ. ನನಗೆ ಒಂದೊಂದು ಸಲ ತುಂಬಾ ನೆನಪಾಗ್ಬಿಡ್ತಾನೆ ನಮ್ಮ ಅಣ್ಣ ಇಲ್ವಲ್ಲ ಅಂತ ಅನ್ನೋದು. ಏನು ಮಾಡೋಕ್ಕಾಗಲ್ಲ. ಸೊ ಇರೋಷ್ಟು ದಿನ ಎಲ್ಲರ ಜೊತೆನೂ ಕೂಡ ಖುಷಿಯಾಗಿರಬೇಕು, ಖುಷಿಯಿಂದ ಮಾತಾಡಬೇಕು, ಖುಷಿಯಿಂದ ಯಾವಾಗಲೂ ಅಷ್ಟೇ ನಾನು ಮಾಡೋ ಅಂಥ ಕೆಲಸಗಳಲ್ಲಿ ನನ್ನ ಅಣ್ಣನ ನೆನೆಸ್ಕೊಂಡು ನಾನು ಆ ಕೆಲಸಗಳನ್ನ ಮಾಡ್ತಾ ಇರ್ತೀನಿ. ಹಾಗೆ ಜೀವನದಲ್ಲಿ ನಾವು ಖುಷಿಯಿಂದ ಇರಬೇಕು, ಖುಷಿಯಾಗಿದ್ದು ಎಲ್ಲ ಕೆಲಸಗಳನ್ನು ಸಕ್ಸಸ್ ಆಗಿ ನೋಡಬೇಕು. ಸೊ ಹಾಗಾಗಿ ನಾನು ಹೇಳೋದು ಒಂದೇ ಮಾತು, ನಾವು ಇರೋಷ್ಟು ದಿನ ಎಲ್ಲರ ಜೊತೆ ಖುಷಿಯಿಂದ ಇರಬೇಕು, ಖುಷಿಯಿಂದ ಮಾತಾಡಬೇಕು. ಮತ್ತು ನಮ್ಮ ಮನಸ್ಸಲ್ಲಿ ಏನಿದೆಯೋ ಭಾವನೆಗಳನ್ನ ನಾವು ಎಲ್ಲರ ಹತ್ರನೂ ಶೇರ್ ಮಾಡಬೇಕು. ನಾವು ಹಾಗೇ ಇದ್ದರೆ ಅದು ಯಾವುದೇ ರೀತಿ ಯಾರ ಹತ್ರನೂ ಏನು ಕೂಡ ಶೇರ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಸೊ ಇರೋಷ್ಟು ದಿನ ಚೆನ್ನಾಗಿರಬೇಕು, ಚೆನ್ನಾಗಿ ಎಂಜಾಯ್ ಮಾಡಬೇಕು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋದಲ್ಲಿ. ಇನ್ನು ಸ್ಪ್ರೇ ಹೊಡಿತಾ ಇದ್ರಲ್ವ, ಸೊ ಅದು ಬೇಕು ಅಂತ ಅಂದ್ಬಿಟ್ಟು ಮಿತ್ತು ತುಂಬ ಹೇಳ್ತಾ ಇದ್ದ, ಹೊಸದೇ ಬೇಕು ಅಂತ ಅಂದ್ಬಿಟ್ಟು. ಈಸ್ಕೊಡ್ತೀನಿ, ಸಮಾಧಾನ ಮಾಡ್ಕೊ, ಇವಾಗ ಫಸ್ಟು ಮಾಮಂಗೆ ಕೇಕ್ ತಿನ್ನಿಸ್ಬಿಡು ಮಗನೇ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೆ. ಹಾಗೆ ಮಕ್ಕಳು ಏನಾದರೂ ನೋಡಿದ್ರೆ ಅದನ್ನು ಈಸ್ಕೊಳ್ಳೋವರೆಗೂ ಬಿಡೋದೇ ಇಲ್ಲ, ತುಂಬ ಹಠ ಮಾಡ್ತಾರೆ. ಆದ್ರೂ ಅವರಿಷ್ಟೇ ಹಠ ಮಾಡಿದ್ರೂ ಆ ಕೇಳಿದ ತಕ್ಷಣ ನಾವು ಯಾವುದೇ ವಸ್ತುಗಳನ್ನ ತಗೊಬಂದು ಕೊಡಬಾರ್ದು. ಏಕೆಂದರೆ ಅದೇ ರೂಢಿ ಮಾಡ್ಕೊತಾರೆ. ನಾವು ಸ್ವಲ್ಪ ತಂದುಕೊಡ್ತೀನಿ ಮಗನೇ, ತಂದುಕೊಡ್ತೀನಿ ಅಂತ ಹೇಳಿ ಸುಮ್ಮನೆ ಇರಿಸಿದಾಯಿತು. ನನಗಂತೂ ಮಕ್ಳ ಹತ್ರ ಸ್ವಲ್ಪ ಸಾಕಾಗ್ಬಿಡುತ್ತೆ. ಅವರು ಏನಾದರೂ ನೋಡಿದ ತಕ್ಷಣ ಜಾಸ್ತಿ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಡ್ತಾರೆ, ನಂಗೆ ಅದು ಬೇಕೇ ಬೇಕು ಅಂತ ಅಂದ್ಬಿಟ್ಟು. ಹಾಗಾಗಿ ಕೆಲವೊಂದು ಟೈಮು ಬೇಜಾರು ಕೂಡ ಆಗುತ್ತೆ, ಕೆಲವೊಂದು ಟೈಮು ಖುಷಿನೂ ಕೂಡ ಆಗುತ್ತೆ. ಬಟ್ ಇನ್ನೊಂದು ಸಲಿಗೆ ಏನನ್ಸುತ್ತೆ ಅಂದರೆ, ನಮ್ಮನ್ನು ಬಿಟ್ಟು ಮಕ್ಕಳು ಇನ್ಯಾರ ಹತ್ರ ಕೇಳ್ತಾರೆ, ನಮ್ಮ ಹತ್ರನೇ ತಾನೇ ಕೇಳೋದು. ಹೊಸದು ಕೊಡಿಸ್ತೀನಪ್ಪ ಅಂತ ಅಂದ್ಬಿಟ್ಟು ಸಮಾಧಾನ ಮಾಡಿದ್ದಾಯಿತು. ಇನ್ನು ಎಲ್ಲರೂ ಕೂಡ ಕೇಕ್ ಆಲ್ಮೋಸ್ಟ್ ತಿನ್ನಿಸಿದ್ದಾಯಿತು. ಇವಾಗಂತೂ ಅದ ಕೇಕ್ ತಿಂದಿನೇ ಹೊಟ್ಟೆ ತುಂಬ ಹೋಗ್ಬಿಟ್ಟಿರುತ್ತೆ ಎಲ್ಲರಿಗೂ. ತಲೆ ಕಾಣಿಸ್ತಿಲ್ಲ ನೋಡು. ರೋಡಲ್ಲಿ ಬೈಕ್ ನಿಲ್ಲಿಸ್ಬಿಟ್ಟು ದೊಡ್ಡದು ಕೇಕ್ ತಗೊಬಂದು ಮಾಡಿಸ್ಬಿಟ್ಟು ಹಾಗೆ ಮತ್ತೆ ದೊಡ್ಡದು ಹಾರಗಳನ್ನ ತಗೊಬಂದು ಹಾಕ್ಬಿಟ್ಟಿದ್ದಾರೆ ಅವ್ರ ಫ್ರೆಂಡ್ಸು, ಅಂದರೆ ನನ್ನ ತಮ್ಮನ ಫ್ರೆಂಡ್ಸ್ಗಳು. ಮತ್ತು ರೋಡಲ್ಲಿ ಸ್ವಲ್ಪ ಪಟಾಕಿಗಳೆಲ್ಲ ಹೊಡೆದ್ಬಿಟ್ರು. ಒಂದಷ್ಟು ಜನ ನಿದ್ದೆ ಮಾಡ್ತಾಯಿದ್ರೇನೋ, ರೋಡಲ್ಲಿ ಪಟಾಕಿ ಹೊಡೆದಿದ ತಕ್ಷಣ ಎಲ್ಲ ಎದ್ದು ಬಂದುಬಿಟ್ರು. ಅದಕ್ಕೆ ಎಲ್ಲರೂ ಕೂಡ ನಗ್ತಾ ಇದ್ದು, ಬರ್ತ್ಡೇಗೆ ಇಷ್ಟೊಂದು ಗ್ರ್ಯಾಂಡಾಗಿ ಮಾಡ್ತಾರೆ ಇವ್ರ ಫ್ರೆಂಡ್ಸು ಅನ್ನೋಷ್ಟು ಖುಷಿ ಆಯಿತು. ಮತ್ತು ನನಗಂತೂ ಹೇಗೆ ಅನಿಸ್ತು ಅಂತ ಅಂದರೆ, ಈ ಥರ ಎಲ್ಲ ನನ್ನ ತಮ್ಮನ ಬರ್ತಾರೆ ಮಾಡ್ತಾರೆ ಇವ್ರ ಫ್ರೆಂಡ್ಸು ಅಂತ ಅನ್ನಿಸ್ಬಿಟ್ಟಿತ್ತು. ಮತ್ತು ಇನ್ನೊಂದೇನೆಂದರೆ, ನನ್ನ ಇಬ್ಬರು ತಮ್ಮಂದಿರು ಮುದ್ದಾಗಿ ಚೆನ್ನಾಗಿ ಕಾಣಿಸ್ತಾಯಿದ್ರು. ಹಾಗಾಗಿ ಇದು ಒಂದು ವಿಡಿಯೋ ಇರಲಿ ಅಂತ ಅಂದ್ಬಿಟ್ಟು ನಾನು ಇಬ್ಬರು ಹಾಗೆ ನಿಂತ್ಕೊಳ್ಳಿ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೆ. ಹಾಗೆ ಫೋಟೋನು ಕೂಡ ಕ್ಲಿಕ್ ಮಾಡಿಕೊಂಡೆ, ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು ಅಂತ. ಇವನು ನನ್ನ ಬೆಸ್ಟ್ ಫ್ರೆಂಡ್. ಸೊ ಹಾಯ್ ಮಾಡ್ತಿದ್ದಾನೆ. ಹಾಯ್. ಹಾಂ ಓಕೆ ಡನ್. ಪಕ್ಕ ಹಾಕ್ತೀನಿ. ಕಾಣಿಸ್ತಿಲ್ಲ ಚಂದು ಈ ಹುಡುಗ.
ಬಾ ಬಾ ಆಂಟಿ. ನಮ್ಮ ತಮ್ಮನ ಮಗ ಇವನು ದರ್ಶನ್ ತರ ಅವನೇ ನೋಡಿ ಹೈಟ್ ಅಲ್ಲಿ. ನನ್ನ ಬೆಸ್ಟ್ ಫ್ರೆಂಡ್ ಚಂದು. ಓಕೆ